ಕನ್ನಡ ಅಂದ್ರೆ ಯಾಕಷ್ಟು ಪ್ರೀತಿ? ನಮ್ಮ ಮನಸ್ಸಿನ ಭಾವನೆಗಳನ್ನ ಅದಕ್ಕಿಂತ ಚೆನ್ನಾಗಿ ವ್ಯಕ್ತಪಡಿಸುವಂತ ಇನ್ನೊಂದು ಭಾಷೆನೇ ನಮ್ಗಿಲ್ಲ. ಕುಟುಂಬದವರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯುನೈಟೆಡ್ ಕನ್ನಡಿಗ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ ಮುಂದೆ ಬಂದಿದ್ದೀನಿ. ಇವತ್ತು ಅಡುಗೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಇಲ್ಲಿ UK ದಲ್ಲಿ ಸೆಟ್ಲ್ ಆಗಿರೋ ಅಂತ ಸ್ಟೂಡೆಂಟ್ಸ್, ಸೆಟ್ಲ್ ಯಾರು ಆಗಿರಲ್ಲ ಸ್ಟೂಡೆಂಟ್ಸ್, ಓದಕ್ಕಂತ ಬಂದಿರ್ತೀರಾ. ಸೊ ಇವ್ರಿಗೆಲ್ಲ ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಅಡುಗೆ ಮಾಡ್ಕೋಬಹುದು ಇರೋ ಕಮ್ಮಿ ಸಮಯದಲ್ಲಿ ಅಂತ ತೋರಿಸ್ಕೊಡ್ತೀನಿ. ಸೊ ಎಲ್ರಿಗೂ ನಮ್ಮನೆ ಅಡುಗೆ ಮನೆಗೆ ಸ್ವಾಗತ. ಬನ್ನಿ, ಇವತ್ತು ಏನ್ ಮಾಡ್ತಿದ್ದೀನಿ, ಹೇಗ್ ಮಾಡ್ತೀನಿ ನೋಡೋಣ. ಸೊ ಇವತ್ತು ನಾನ್ ಮಾಡ್ಬೇಕು ಅಂತ ಅನ್ಕೋತಾ ಇರೋದು ಪಲಾವ್ ಮತ್ತೆ ಈರುಳ್ಳಿ ಪಕೋಡ ಇಲ್ಲ ಬೋಂಡ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ, ಟೊಮ್ಯಾಟೊ ಮತ್ತೆ ಮಿಕ್ಸ್ ವೆಜಿಟೇಬಲ್ ಬೇಕು, ಹುಳ್ಳಿಕಾಯಿ, ಕ್ಯಾರೆಟ್ ಮತ್ತೆ ಪೀಸು ಬೇಕು. ಅದಂತ ರೆಡಿ ಫ್ರೋಸನ್ ಇದೆ, ಹಂಗಾಗಿ ನಾನು ಅದನ್ನ ಚಾಪ್ ಮಾಡ್ತಾ ಇಲ್ಲ. ಇದಿಷ್ಟು ಇವಾಗ ಚಾಪ್ ಮಾಡ್ಕೊಳ್ಳೋಣ, ಹಚ್ಚಿ ಇಟ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಏನು ಹೆಂಗೆ ಅಂತ ಹೇಳ್ತೀನಿ. ನನ್ನ ಹತ್ರ ಇರೋದು ಕುಕ್ಕರೇ ಇಟ್ಟಿದ್ದೀನಿ. ಬಿಸಿಯಾಗಿದ್ದೆ ಅಲ್ವಾ ಅಂತ ಚೆಕ್ ಮಾಡಿ, ಸ್ವಲ್ಪ ಬೆಚ್ಚಗಾಗಿದೆ ಅಷ್ಟೇ. ಇವಾಗ 1 ಟೇಬಲ್ ಸ್ಪೂನ್ ಎಣ್ಣೆ, 15 ml 1 ಟೇಬಲ್ ಸ್ಪೂನ್ ಅಂದರೆ ಎಣ್ಣೆ ಹಾಕೋಣ. ಆಮೇಲೆ ಮಸಾಲೆ ಪದಾರ್ಥಗಳು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸೋಂಪು ಮತ್ತು ಅನಾನಸ್ ಹೂವು ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ನಿಮಗೆ ಈ ಎಣ್ಣೆಗೆ ಈ ಮಸಾಲೆ ಪದಾರ್ಥಗಳನ್ನ ಹಾಕಿದ ತಕ್ಷಣ ನಿಮ್ಗೊಂದು ಘಮ ಬರುತ್ತೆ, ಅದು ಸಕ್ಕತ್ತಾಗಿರುತ್ತೆ. ಅಡುಗೆ ಮಾಡೋದಕ್ಕೆ ಮೋಟಿವೇಶನ್ ಬೇಕಂದರೆ ಈ ಸ್ಮೆಲ್ಲೇ ಸಾಕು. ನಾನು ಪ್ರತಿ ಸರಿ ಸ್ಮೆಲ್ ತೊಗೊಂಡೆ ಅಡುಗೆ ಮಾಡೋದು, ಚೆನ್ನಾಗಾಗುತ್ತೆ. ಎಣ್ಣೆ ಬೆಚ್ಚಗಾಗ್ತಾ ಇದೆ ನೋಡಿ, ಅಲ್ಲಿ ಕಾಯ್ತಾ ಇದೆ ನಿಧಾನಕ್ಕೆ. ಒಂದ್ಸರಿ ಮಿಕ್ಸ್ ಮಾಡಿ ಬಿಡಿ, ಅದು ಸಿಯೋದಕ್ಕೆ ಬಿಡಬೇಡಿ, ಜಸ್ಟ್ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಅರ್ಧದಷ್ಟು ಈರುಳ್ಳಿ, ಎಷ್ಟು ಹಚ್ಕೊಂಡಿದ್ದೆ ಅದರಲ್ಲಿ ಅರ್ಧ ಹಾಕಿದ್ದೀನಿ, ಪೂರ್ತಿ ಹಾಕಿಲ್ಲ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಪೂರ್ತಿ ಕಾದಿದೆ. ಹಚ್ಬೇಕಾದ್ರೆ ಮಧ್ಯದಲ್ಲಿ ಅಥವಾ ಕೊನೆ ಇದರಲ್ಲೆಲ್ಲ ಕಟ್ಟಾಗಿರೋದಲ್ಲ, ಅದನ್ನೆಲ್ಲ ಎಣ್ಣೆಯಲ್ಲಿ ನೀವು ಈಸಿಯಾಗಿ ಬೇರೆ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಈರುಳ್ಳಿ ಹಾಕಿದ ತಕ್ಷಣ ಇದೊಂದು ಟಿಪ್ಪು, ಉಪ್ಪು ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಬೇಕು. ಏಂತಕ್ಕೆ ಉಪ್ಪು ಹಾಕಬೇಕು ಅಂದರೆ ಇದರಿಂದ ನಿಮಗೆ 4 ಬೆನಿಫಿಟ್ ಇದೆ. ಮೊದಲನೇದು, ಉಪ್ಪು ಹಾಕಿದ ತಕ್ಷಣ ಅದರಲ್ಲಿರೋ ಎಲ್ಲ ನೀರಿನ ಅಂಶನ ಬಿಟ್ಕೊಳ್ಳುತ್ತೆ. ಈರುಳ್ಳಿಲಿ ಏನು ನೀರಿನ ಅಂಶ ಇದೆ ಅದೆಲ್ಲ ಹೋಗುತ್ತೆ. ಎರಡನೇದು, ನೀರಿನ ಅಂಶ ಇಲ್ದಿರೋ ಕಾರಣ ಅದು ತಳ ಸಿಗೋದಿಲ್ಲ, ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ. ಮೂರನೇದು, ಕ್ಯಾರಮಲೈಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಎಣ್ಣೆ ಇದಕ್ಕೆ ಫ್ರೈ ಮಾಡ್ತಾ ಮಾಡ್ತಾ ಬ್ರೌನ್ ಕಲರ್ ಆಗುತ್ತಲ್ಲ ಈರುಳ್ಳಿ, ಅದನ್ನ ಕ್ಯಾರಮಲೈಸೇಷನ್ ಅಂತಾರೆ. ಆ್ಯಂಡ್ 4ನೇದು, ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ಇವಾಗ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ, ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನನಗೆ ಖಾರ ಇಷ್ಟ, ಹಂಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ. ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ತಳ ಹಿಡಿಯುತ್ತೆ, ಯಾಕಂದರೆ ಅದು ಗಟ್ಟಿ ಇರುತ್ತಲ್ಲ, ಹಂಗಾಗಿ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಿರುಗ್ತಾ ಇದೆ, ನಾನು ಒಬ್ಬನೇ ಇರೋದು, ವಿಡಿಯೋ ಮಾಡ್ತಾನೆ ಅಡುಗೆ ಮಾಡ್ತಾ ಇದ್ದೀನಿ, ಹಂಗಾಗಿ ಇದು ಹಿಂಗಾಗ್ತಾ ಇದೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಆಡಿಸಿ ಬಿಡಬೇಡಿ, ಹಾಕ್ಬಿಟ್ಟು ಬಿಟ್ಬಿಡ್ಬೇಡಿ, ಅದು ತುಂಬ ತಳ ಹಿಡಿಯುತ್ತೆ. ನಿಮಗೆ ಕಾಣ್ತಾ ಇರ್ಬೋದು, ಆಲ್ರೆಡಿ ಅದು ಕೆಳಗೆ ಲೈಟಾಗಿ ತಳ ಹಿಡಿತಾ ಇದೆ. ಸೊ ಈ ಥರ ಬಿಡಬೇಡಿ, ನೀವು ರೆಗ್ಯುಲರ್ ಆಗಿ ನಿಧಾನಕ್ಕೆ ಆಡಿಸ್ತಾ ಇರಿ, ಉರಿ ಕಮ್ಮಿ ಮಾಡ್ಕೊಳ್ಳಿ, ಚೆನ್ನಾಗಿ ಆಡಿಸ್ತಾ ಇರಿ ಅಷ್ಟೇ. ಇವಾಗ ತರಕಾರಿ ಹಾಕ್ತಾ ಇದ್ದೀನಿ. ನಾನು ಅವಾಗೇ ಹೇಳ್ದಂಗೆ ಫ್ರೋಝನ್ ವೆಜಿಟೇಬಲ್ಸ್ ನಾನು ಯೂಸ್ ಮಾಡ್ತಾ ಇರೋದು. ಇದರಲ್ಲಿ ನಿಮಗೆ ಬಟಾಣಿ, ಹುರುಳಿಕಾಯಿ, ಕ್ಯಾರೆಟು ಮತ್ತು ಸ್ವೀಟ್ ಕಾರ್ನು, ಇದು 4 ಇರುತ್ತೆ. ಇದು 1 kg ಪ್ಯಾಕೆಟ್ ನಿಮಗೆ ಒಂದು 120-130 ರೂಪಾಯಿ ಆಗುತ್ತೆ. ಎಲ್ಲ ಇದರಲ್ಲೇ ಇರುತ್ತೆ. ಬೆಸ್ಟ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಆಪ್ಷನ್ ಇದು. ನಾನು ಸಪ್ರೇಟಾಗಿ ಪ್ರತಿಯೊಂದನ್ನು ತೊಗೊಂಡು ಬಂದು ಹಚ್ಕೊಂಡು ಮಾಡ್ತೀನಿ ಅಂದರೆ ಅದೆಲ್ಲ ಆಗದೆ ಇರೋ ಕೆಲಸ. ಇದು ನಮಗೆ ಟೈಮು ಉಳಿಸುತ್ತೆ, ದುಡ್ಡು ಉಳಿಸುತ್ತೆ. ಆ್ಯಂಡ್ ಇದರಿಂದ ನೀವು ಪ್ರತಿಯೊಂದನ್ನು ಮಾಡ್ಕೋಬೋದು. ಉಪ್ಪಿಟ್ಟು ಮಾಡ್ತೀನಿ ಅಂದರೂ ಇದೇ ಹಾಕೋಬೋದು, ಮ್ಯಾಗಿ ಮಾಡ್ತೀನಿ ಅಂದರೂ ಇದೇ ಹಾಕೋಬೋದು, ಬಿಸಿಬೇಳೆಭಾತ್ ಮಾಡ್ತೀನಿ ಅಂದರೂ ಇದೇ ಹಾಕೋಬೋದು, ಪಾಸ್ತಾ ಮಾಡ್ತೀನಿ ಅಂದರೂ ಇದೇ ಹಾಕೋಬೋದು. ಬೇಸ್ ವೆಜಿಟೇಬಲ್ಸ್ ಅಂತ ಹೇಳ್ಬೋದು ಅಡುಗೆಗೆ. ಹಂಗಾಗಿ ಇದನ್ನು ನಾನು ತಂದಿಟ್ಕೊಂಡಿದ್ದೀನಿ, ಇವಾಗೂ ಅದನ್ನೇ ಬಳಸ್ತಾ ಇದ್ದೀನಿ. ನೀರಲ್ಲಿ ನೆನೆಹಾಕ್ಬಿಟ್ರೆ ಅದು ಫ್ರೋಸ್ ಆಗಿರೋದೆಲ್ಲ ನಾರ್ಮಲ್ ಆಗುತ್ತೆ, ಆಗುತ್ತೆ. ಅದನ್ನು ತೆಗ್ದು ನೀವು ಅಡುಗೆಗೆ ಡೈರೆಕ್ಟಾಗಿ ಬಳಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಿ, ಅದು ಸ್ವಲ್ಪ ಕುಕ್ ಆಗುತ್ತೆ. ಇವಾಗ ನಾನು
ಟೊಮ್ಯಾಟೊ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಯಾಕೆ ಇವಾಗ ಹಾಕ್ತಾ ಇದ್ದೀನಿ ಅಂದರೆ, ಇದನ್ನ ನೀವು ಈರುಳ್ಳಿ ಹಾಕಿದ್ಮೇಲೆ ಹಾಕಬೇಕು ಅನ್ನೋದು ಏನೂ ಇಲ್ಲ. ಟೊಮ್ಯಾಟೊ ತುಂಬ ಮೆತ್ತಗಿರುತ್ತಲ್ಲ, ಹಂಗಾಗಿ ಆಮೇಲೂ ಹಾಕೋಬೋದು. ಇದನ್ನ 3 ಸ್ಟೇಜಲ್ಲಿ ಹಾಕೋಬೋದು. ಒಂದು, ಈರುಳ್ಳಿ ಹಾಕಿದ್ಮೇಲೆ ಅದ್ರ ಜೊತೆಗೆ ಹಾಕಿ ಫ್ರೈ ಮಾಡ್ಬೋದು. 2ನೇದು ತರಕಾರಿ ಜೊತೆ ಹಾಕ್ಬೋದು. 3ನೇದು ನೀವು ಪಲಾವ್ದು ತರಕಾರಿ ಎಲ್ಲ ಹಾಕಿದ್ಮೇಲೆ ನೀರು ಹಾಕಿ, ನೀರು ಯಾವಾಗ ಕುದಿ ಬರುತ್ತೆ ಆ ಟೈಮಲ್ಲಿ ಕೂಡ ಟೊಮ್ಯಾಟೊನ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದು ಬಿಸಿಗೆ ಆ ಹಬೆಗೆನೆ ಟೊಮ್ಯಾಟೊ ಬೇಯುತ್ತೆ. ಇದು ನನಗೆ ನಮ್ಮಪ್ಪ ಹೇಳಿದ್ದು. ಈಗ ಅರ್ಧ ಚಮಚ ಖಾರದ ಪುಡಿ, 1 ಚಮಚ ಬಿರಿಯಾನಿ ಪುಡಿ, ಅದ್ರ ಜೊತೆಗೆ ಹಿಮಾಲಯನ್ ಸಾಲ್ಟ್, ಹಂಗಾಗಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, 1 ಚಮಚ. ಇದನ್ನು ಹಾಕಿ ತದನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಲಾಯಿಸಿ, ಪುಡಿಗಳು ತರಕಾರಿ ಎಲ್ಲ ಚೆನ್ನಾಗಿ ಬೆರಿಬೇಕು. ಬೆರೆತ ನಂತರ ನೀರು ಹಾಕೋಣ, ಸ್ವಲ್ಪ ಮಿಕ್ಸ್ ಮಾಡೋಣ ಅಲ್ಲಿ ತನಕ. ಇವಾಗ 1 ಲೋಟ ನೀರು, ಒಟ್ಟಾರೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಬಳಸ್ತಾ ಇರೋದು ಅಕ್ಕಿ 1.5 ಲೋಟ. ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಲೋಟದಲ್ಲೇ ನೀರು ಕೂಡ ಅಳತೆ ಮಾಡಿ ಹಾಕಬೇಕು. ಈ ಅಳತೆ ತುಂಬ ಅಂದರೆ ತುಂಬ ಮುಖ್ಯ. 1:2 ರೇಷಿಯೋ, 1ಕ್ಕೆ 2 ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಅದು ಕುದಿ ಬರೋ ತನಕ ಕಾಯೋಣ. ಕುದಿ ಬರುವ ಮುನ್ನ ಬೇಕೆನ್ನುವವರು ನಿಂಬೆ ರಸವನ್ನು ಹಾಕುವುದು, ಬೇಡ ಎಂದಲ್ಲಿ ಬೇಡ. ಈಗ ಕುದಿಯುತ್ತಿರುವ ಈ ಮಸಾಲೆ ದ್ರವ್ಯಕ್ಕೆ 2 ಬಾರಿ ಚೆನ್ನಾಗಿ ತೊಳೆದ ಅಕ್ಕಿಯನ್ನು ಹಾಕುವುದು, ಹಾಕಿ ಚೆನ್ನಾಗಿ ಕಲಸುವುದು. ನಂತರ ಮುಚ್ಚಳವನ್ನು ಮುಚ್ಚುವುದು, 3 ಬಾರಿ ಕೂಗಿಸುವುದು. ಈಗ ಈರುಳ್ಳಿ ಬೋಂಡ ಮಾಡುವ ವಿಧಾನ. ಮೊದಲಿಗೆ ಉಳಿದ ಅರ್ಧ ಈರುಳ್ಳಿನ ಒಂದು ಬೌಲ್ಗೆ ಹಾಕೊಳ್ಳೋಣ. ಆಮೇಲೆ 2 ಹಸ್ತಗಳ ಮಧ್ಯೆ ಜೀರಿಗೆನ ಬಿಸಿ ಮಾಡಿ ಹಾಕೋಣ. ಕಣದಲ್ಲೂ ಜೀರಿಗೆ ಸಿಗೋ ಥರ. ಸ್ವಲ್ಪ ಉಪ್ಪು, ಆಮೇಲೆ ಕಡಲೆ ಹಿಟ್ಟು. ಇದು ಸರಿಸುಮಾರು 50ರಿಂದ 70 ಗ್ರಾಮ್ ಇಷ್ಟು ಹಾಕೊಳ್ಳೋಣ. ನಾನು ಅಳತೆ ಮಾಡಿಲ್ಲ, ಕಣ್ಣಳತೆಲೆ ಹಾಕಿದ್ದೀನಿ. ನೀವು ಯಾರು ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಕಪ್ಪು ಅಥವಾ ಒಂದು ಲೋಟ ಏನಾದರೂ ಇಟ್ಕೊಂಡು ಅದರಲ್ಲಿ ಅಳತೆ ಮಾಡಿ ಹಾಕಿ. ಅರ್ಧ ಚಮಚದಷ್ಟು ಖಾರದ ಪುಡಿ. ಇವಾಗ ಸ್ವಲ್ಪ ಒಂದೇ ಒಂದು ಚೂರು ಸೋಡಾ. ಈ ಹಾಕೋ ಅಂತ ಉದ್ದೇಶ ಅದು ದಪ್ಪ ಆಗಲಿ ಅಂತ, ಉಬ್ಲಿ ಅಂತ. ಇದು 1 ಚಮಚದಷ್ಟು ಅಕ್ಕಿ ಹಿಟ್ಟು ಗರಿಗರಿಯಾಗಿ ಬರಲಿ ಅಂತ. ಇವಾಗ ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕಲಸೋಣ. ನೋಡಿ, ಬಣ್ಣ ಬದಲಾಗುತ್ತೆ, ಹಿಟ್ಟು ನೀರು ಜೊತೆ ಬೆರೆಯುತ್ತೆ, ಫುಲ್ಲು ಗೊಜ್ಜು ಥರ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಬಹುದು, ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಕೆಲವರು ತುಂಬ ತೆಳು ಮಾಡಿನೂ ಹಾಕೋತಾರೆ, ಕೆಲವರು ಈ ಥರ ಗಟ್ಟಿನೂ ಹಾಕೋತಾರೆ. ಆದರೆ ತುಂಬ ತೆಳುಗೆ ಮಾಡಿ ಹಾಕೋಬೇಡಿ, ಅದು ಚೆನ್ನಾಗಿರಲ್ಲ. ಈ ಥರ ಮಧ್ಯದಲ್ಲಿರಲಿ, ಒಂದ್ಸರಿ ಕಲಿಸ್ಬಿಟ್ಟು ಬಿಡಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆನ ಇಡೋಣ, ಅದನ್ನು ಕಾಯ್ದಕ್ಕೆ ಬಿಡೋಣ. ಕಾದ ನಂತರ ಈ ಥರ ಸುಮ್ಮನೆ ಎತ್ತಿ ಬಿಡೋಣ. ಇದಕ್ಕೆ ಯಾವುದೇ ಆಕಾರ ಇಲ್ಲ, ಗೋಳಾಕಾರದಲ್ಲಿ ಬೋಂಡ ಬರುತ್ತೆ. ಪಕೋಡಾಗೆ ಯಾವುದೇ ಆಕಾರ ಇಲ್ಲ, ಹಾಗಾಗಿ ಎತ್ತಿ ಬಿಡೋದು ಒಳ್ಳೆಯದು. ಬಿಟ್ಟ ನಂತರ ಕಮ್ಮಿ ಊರಿಲಿ ಚೆನ್ನಾಗಿ ಆಡಿಸಿ, ಆ ಕಡೆ ಈ ಕಡೆ ಮೇಲೆ ಕೆಳಗೆ ಸುತ್ತಮುತ್ತ ಎಲ್ಲ ಕಡೆನೂ ಬೆಂದಿದೆಯಾ ಅಂತ ಕ್ಲೀನಾಗಿ ನೋಡ್ಕೊಳ್ಳಿ. ಈಗ ಕರಿಯುವವರ ಗಮನಕ್ಕೆ, ಹಳದಿ ಬಣ್ಣದ ಕಡಲೆ ಹಿಟ್ಟು ಎಣ್ಣೆಯಲ್ಲಿ ಮುಳುಗಿ ಕಂದು ಬಣ್ಣಕ್ಕೆ ತಿರುಗಿ ಮೇಲೆ ಹೇಳ್ತಾ ಇದೆ. ಇದರ ಅರ್ಥ ಅದು ಬೆಂದಿದೆ ಅಂತ. ಹಂಗಾಗಿ ಅದರ ಮೇಲೆ ಒಂದು 2 ನಿಮಿಷ ಹಾಗೆ ಹೀಗೆ ಆಡಿಸಿ ಅದನ್ನು ಹೊರಗೆ ತೆಗೆದು ತಟ್ಟೆಯಲ್ಲಿ 2 ನಿಮಿಷ ಬಿಡಿ. ಅದ್ರ ಮೇಲಿರೋ ಅಂಥ ಎಣ್ಣೆ ಎಲ್ಲ ಕ್ಲೀನಾಗಿ ಒಳಗೆ ಹೀರ್ಕೊಂಡು ಆಚೆ ಇರೋದೆಲ್ಲ ಹೊರಗೆ ಚೆಲ್ಲಿ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ತಿನ್ನೋದಕ್ಕೆ ಬೋಂಡ ರೆಡಿಯಾಗಿರುತ್ತೆ. ಈಗ ಮುಚ್ಚಿದ ಮುಚ್ಚಳವನ್ನು ತೆಗೆದು ನೋಡಿದರೆ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ತರಕಾರಿಗಳೆಲ್ಲವೂ ಮೇಲೆದು ತೇಲ್ತಾ ಇರುತ್ತೆ. ಇದರ ಅರ್ಥ ಇದು ಆಗಿದೆ ಅಂತ. ತದನಂತರ ಅದನ್ನು ನೀವು ಒಂದು ಸಾರಿ ಈ ರೀತಿ ಗಟ್ಟಿಯಾಗಿ ಮಿಲಾಯಿಸಿದರೆ ನೀವು ಮಾಡಿದ ಪಲಾವು ಸವಿಯಲು ಸಿದ್ಧ. ಇಷ್ಟೋ ತನಕ ನಾನು ಪಲಾವು ಮತ್ತು ಈರುಳ್ಳಿ ಬೋಂಡ ಹೆಂಗೆ ಮಾಡಿದೆ ಅಂತ ಎಲ್ಲ ನೋಡಿದ್ದೀರ. ಇಲ್ಲಿರೋ ಸ್ಟೂಡೆಂಟ್ಸು ಕಮ್ಮಿ ಸಮಯದಲ್ಲಿ ಇದನ್ನ ಮಾಡ್ಕೋಬೋದು ಆ್ಯಂಡ್ ತುಂಬ ಕಮ್ಮಿ ಐಟಮ್ಸಿಂದನೂ ಮಾಡ್ಕೋಬೋದು. ಇದೇನು ಅಥೆಂಟಿಕ್ ರೆಸಿಪಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನೂ ಇಲ್ಲ. ಇದೆಲ್ಲ ಮಾಡಿಫೈ ಆಗಿರೋಂಥ ರೆಸಿಪಿಗಳು, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ.
ಸೊ ಪ್ರತಿ ಸರಿ ಟೇಸ್ಟು ಚೇಂಜ್ ಆಗ್ತಾ ಹೋಗುತ್ತೆ. ಇದು ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ವೇ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಪ್ರತಿ ಸರಿ ನಾನು ಹಿಂಗೆ ಮಾಡ್ಕೊಳ್ಳೋದು. ನೀವು ಹಿಂಗೆ ಮಾಡಿಕೊಂಡು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಪುನಃ ಇನ್ನೊಂದು ಸರಿ ಯಾವುದಾದ್ರೂ ಈಸಿಯೆಸ್ಟ್ ಆ್ಯಂಡ್ ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಪಲಾವ್ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರಿ. ಜೈ ಕರ್ನಾಟಕ ಮಾತೆ.